ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಈ ಲಕ್ಷ್ಮಿ ಅಕ್ಕ ಇದ್ದಾಳಲ್ವಾ, ಫೋನ್ ಮಾಡ್ತಾಳೆ. ಯಾರಿಗೆ? ಸಂಗೀತನಿಗೆ ಪದೇ ಪದೇ ಫೋನ್ ಮಾಡ್ತಿರ್ತಾಳೆ. ಅವರು ಅಜಿತ್ ಮತ್ತು ಭೂಮಿನ ಮಾತಾಡಲಿ ಅಂತ ಬಿಟ್ಟೋಗಿರ್ತಾರೆ. ಪಾಪ ತುಂಬ ಪ್ರೀತಿಯಿಂದನೇ ಮಾತಾಡ್ತಿರ್ತಾರೆ. ಆಡ್ತಿರ್ಬೇಕಾದ ಸಂದರ್ಭದಲ್ಲಿ ಸಂಗೀತ ವಾಪಸ್ ಬರ್ತಾರೆ. ಬಂದ್ಬಿಟ್ಟು, ಭೂಮಿ ಏನು ಗೊತ್ತಾ, ಲಕ್ಷ್ಮಿ ಆವಾಗಿಂದ ಫೋನ್ ಮಾಡ್ತಾ ಇದ್ದಾಳೆ. ಪಾಪ ನಿನಗೋಸ್ಕರ ಅವಳು ತುಂಬ ನೆನೆಸ್ಕೊತಾನೂ ಇರ್ತಾಳೆ. ಅದೇನು ಮಾತಾಡಬೇಕು ಏನೋ, ತಗೋ ಮಾತಾಡು ಅಂತ ಹೇಳಿ ಕೊಟ್ಟ ತಕ್ಷಣ ಸರಿ ಆತೆ ಅಂತ ಹೇಳ್ಬಿಟ್ಟು ಇಸ್ಕೊಂಡ್ಬಿಟ್ಟು ಲಕ್ಷ್ಮಿ ಹೇಳ್ತಾಳೆ, ಭೂಮಿ ನಾ ಹೇಳೋದನ್ನ ಕೇಳು ನೀನು. ನಾನು ಏನು ಹೇಳ್ತೀನೋ ಎಲ್ಲರೂ ಇದಾರ ನಿನ್ನ ಜೊತೆ ಅಂದರೆ ಹ್ಞೂ ಅನ್ನು, ಇಲ್ಲ ಅಂದರೆ ಇಲ್ಲ ಅಂತ ಹೇಳು ಅಷ್ಟೇ ಅಂತ ಹೇಳಿದ ತಕ್ಷಣ, ಸರಿ ಲಕ್ಷ್ಮಿ ಅಕ್ಕ ಅಂದ ತಕ್ಷಣ, ಅದು ಭೂಮಿ ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು, ಸ್ವಲ್ಪ ದೂರ ಬಂದು ಮಾತಾಡೋಕ್ಕಾಗತ್ತಾ ಅಂದ ತಕ್ಷಣ, ಹ್ಞೂ ಆಯಿತು ಅಂತ ಹೇಳ್ತಾಳೆ. ಅಲ್ಲೋ ಲಕ್ಷ್ಮಿ ಅಕ್ಕ ಕೇಳಿಸ್ತಿಲ್ವಾ ಅಂತ ಹೇಳ್ಬಿಟ್ಟು ಡವ್ ಮಾಡ್ತಾಳೆ. ಡೌಗಳು ಮಾಡಿಕೊಂಡು ಹಾಗೆ ಸ್ವಲ್ಪ ದೂರ ಹೋಗ್ಬಿಟ್ಟು, ಲಕ್ಷ್ಮಿ ಅಕ್ಕ ಕೇಳಿಸ್ತಿದ್ಯಾ ಅಂತ ಹೇಳ್ಕೊಂಡು ಹೋಗ್ತಾಳೆ. ಅದು ಸಂಗೀತ ಅವ್ರಿಗೆ ಫೋನ್ ಬಂದಿರುತ್ತೆ. ಸೊ ಬಂದಾಗ ಏನಾಗುತ್ತೆ ಅಂತಂದರೆ, ಸರಿ ಲಕ್ಷ್ಮಿ ಅಕ್ಕ ಈಗ ಹೇಳಿ ಲಕ್ಷ್ಮಿ ಅಕ್ಕ ಏನಾಯಿತು, ಯಾಕೆ ಎಲ್ಲರೂ ಇಂಥ ದೂರ ಬಾ ಅಂತ ಹೇಳಿದ್ರಿ ಅಂದಾಗ, ಅದು ಭೂಮಿ ನಿನ್ನ ಹತ್ರ ನಾನು ಒಂದು ವಿಷಯ ಹೇಳಬೇಕು ಭೂಮಿ ಅಂತ ಹೇಳ್ತಾರೆ. ಆಲ್ರೆಡಿ ಈಗ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು. ಏನು ಆ ಮಾತು ಅಂತಂದರೆ, ಅದೇ ಅಜಿತ್ ಮತ್ತು ಸತ್ಯಣ್ಣ ಅವರು ಮಾತಾಡ್ತಿರ್ತಾರಲ್ವ, ಆ ವಿಷಯವನ್ನು ಭೂಮಿಗೆ ಹೇಳ್ತಾಳೆ. ಭೂಮಿ ಹೀಗಾದರೆ ಆಗಲ್ಲ ಕಣೆ, ನಾವು ಭಾಗ್ಯಕ್ಕನ ಬಿಡಿಸ್ಕೊಳ್ಳೋಕ್ಕೆ ಏನಾದರೂ ಪ್ಲ್ಯಾನ್ ಮಾಡಲೇಬೇಕು ಭೂಮಿ. ಸಾಯ್ಬ್ರನ್ನ ನಂಬ್ಕೊಂಡು ಕೂತ್ರೆ ಅವರಂತೂ ಭಾಗ್ಯಕ್ಕನ ಬಿಡಿಸ್ಕೊಡೋದಿಲ್ಲ. ನಂಗೆ ತುಂಬ ಟೆನ್ಷನ್ ಆಗ್ತಿದೆ ಭೂಮಿ ಅಂದ ತಕ್ಷಣ, ಲಕ್ಷ್ಮಕ್ಕ ಏನು ಮಾತಾಡ್ತಿದ್ಯಾ ನೀನು, ನಿಜವಾಗ್ಲೂ ಸಾಯ್ಬ್ರು ಹಿಂಗಂದ್ರ? ಯಾಕಂದರೆ ಭೂಮಿಗೆ ನಂಬೋಕ್ಕಾಗಲ್ಲ, ಸಾಯ್ಬ್ರು ತುಂಬ ಒಳ್ಳೆಯವರು ಅಂತ ಅವಳಿಗೂ ಗೊತ್ತು, ಅವರು ಒಳ್ಳೆಯವರೇ ಪಾಪ. ಆದರೆ ಈ ಲಕ್ಷ್ಮಿ ಮಾತ್ರ ಅರ್ಧಂಬರ್ಧ ಮಾತು ಕೇಳಿಸ್ಕೊಂಡು ಹೋಗಿ ಭೂಮಿಗೆ ಫಿಟ್ಟಿಂಗ್ ಇಟ್ಬಿಟ್ಲು. ಸರಿ ಲಕ್ಷ್ಮಕ್ಕ, ನೀನೇನು ಯೋಚನೆ ಮಾಡಬೇಡ, ನಾನು ಬೇರೆ ವ್ಯವಸ್ಥೆ ಮಾಡ್ತೀನಿ, ಅಮ್ಮನ ಬಿಡಿಸ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಹೇಳ್ತಾಳೆ. ಸೊ ಇಲ್ಲಿ ಅದಾದ ನಂತರ ಫೋನ್ ತಂದು ಕೊಡ್ದ ತಕ್ಷಣ, ಅಜಿತ ಇನ್ನೂ ಸ್ವಲ್ಪ ಆ ಕಡೆ ಶ್ರವಣ ಆ ಕಡೆ ಒಂದು ಸ್ವಲ್ಪ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳ್ತಾಳೆ ಸಂಗೀತ. ಅಂದರೆ ಒಟ್ಟಿನಲ್ಲಿ ಮಗ ಸೊಸೆ ಇಬ್ಬರು ಮಾತಾಡಬೇಕು, ಖುಷಿಯಿಂದ ಇರಬೇಕು ಅನ್ನೋದು ಸಂಗೀತ ಅವರ ಆಶೆ ಆಗಿರುತ್ತೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಇಬ್ಬರು ಕೂಡ ಹೋಗ್ತಾರೆ. ಆ ಕಡೆ ಇವರಿಬ್ಬರು, ಸಾಹೇಬ್ರೆ ಇನ್ನು ಮುಂದೆ ನೀವು ನನ್ನ ನೋಡೋಕೆ ಬರೋದಾಗಲಿ ಮಾತಾಡ್ಸೋಕೆ ಬರೋದಾಗಲಿ ಮಾಡಬೇಡಿ ಅಂತ ಹೇಳ್ತಾಳೆ. ಅಜಿತ್ಗೆ ಏನು ಗೊತ್ತಾಗಲ್ಲ. ಭೂಮಿ ಏನಾಯಿತು ಅಂದ ತಕ್ಷಣ, ನೋಡಿ ಸಾಹೇಬ್ರೆ ನಿಮ್ಮ ಗಡುವು ಮುಗಿದಿದೆ, ನೀವು ಇನ್ನು ಮುಂದೆ ನನ್ನ ನೋಡೋಕ್ಕೆ ಬರಲೇಬಾರ್ದು ಅಂತ ಹೇಳ್ತಾಳೆ. ಅಜಿತ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ, ಸೈಲೆಂಟ್ ಆಗಿಬಿಡ್ತಾರೆ. ತಿರ್ಗಾ ಮರನೇ ದಿನ ಏನು ಮಾಡ್ತಾರೆ ಅಂತಂದರೆ, ಅದೇ ಟ್ರೈನಿಂಗ್ ಸೆಂಟರ್ಗೆ ನಮ್ಮ ಅಜಿತ್ ಸಾಹೇಬರು ಏನಂತಂದರೆ ಟ್ರೈನಿಂಗ್ ಇದು ಕೊಡಲಿಕ್ಕೆ ಅಂತ ಬರ್ತಾರೆ, ಸ್ಪೆಷಲ್ ಆಫೀಸರ್ ಆಗಿ ಅಲ್ಲಿಗೆ ಬರ್ತಾರೆ. ಬಂದ ತಕ್ಷಣ ಭೂಮಿ ಒಂದು ಕ್ಷಣ ಶಾಕ್. ಇವತ್ತು ನಮ್ಮ ಒಂದು ಟ್ರೈನಿಂಗ್ ಸೆಂಟರ್ಗೆ ಸ್ಪೆಷಲ್ ಆಫೀಸರ್ ಬರ್ತಾರೆ, ಅವರು ತುಂಬ ಏನಂತಂದರೆ ನಿಷ್ಠಾವಂತ ಅಧಿಕಾರಿ ಅಂತೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅಜಿತ್ ಸಾಹೇಬ್ರು ಕೂಡ ಅಲ್ಲಿಗೆ ಬರ್ತಾರೆ. ಬಂದ ತಕ್ಷಣ ಭೂಮಿ ನೋಡಿ ಶಾಕ್ ಆಗ್ತಾಳೆ. ಅಜಿತ್ ರಾಮನಾರಾಯಣ್ ಅಂತ ಅಲ್ಲಿರ್ತಕ್ಕಂಥ ಲೇಡಿ ಇನ್ಸ್ಪೆಕ್ಟರ್ ಕರೀತಾರೆ. ಬಂದ ತಕ್ಷಣ ಫುಲ್ಲು ಎಲ್ಲರೂ ಶಾಕು, ವಾವ್ ಅಜಿತ್ ಸಾಹೇಬ್ರು ಇವರು ತುಂಬ ನಿಷ್ಠೆವಂತರು ಹಾಗೆ ಹೇಗೆ ಅಂತ ಅವ್ರ ಬಗ್ಗೆ ಹೇಳಿರ್ತಾರೆ. ಹೇಳಿದ ತಕ್ಷಣ ಭೂಮಿಗೂ ಕೂಡ ಒಂದು ಕ್ಷಣ ಶಾಕ್ ಆಗುತ್ತೆ. ಸೊ ಅವರು ಎಲ್ಲರೂ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡ್ತಾರೆ. ಆ ಪ್ರಶ್ನೆಗಳು ಏನು, ಭೂಮಿ ಅಜಿತ್ ಸಾಹೇಬ್ರಿಗೆ ಏನು ಉತ್ತರ ಕೊಡ್ತಾಳೆ, ಅಜಿತ್ ಮತ್ತು ಭೂಮಿ ಮಧ್ಯೆ ಏನಾದರೂ ನಡೀತಾ, ಅಜಿತ್ ಭೂಮಿನ ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಅದನ್ನು ಭೂಮಿ ಯಾವ ರೀತಿ ತಗೊಳ್ತಾಳೆ, ಸ್ಪೆಷಲ್ ಟ್ರೈನಿಂಗ್ ಆಫೀಸರ್ ಆಗಿ ಬಂದಿರತಕ್ಕಂಥ ಅಜಿತ್ ಮತ್ತು ಭೂಮಿ ಮಧ್ಯೆ ಏನು ನಡೆಯುತ್ತೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.